ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಗ್ರೂಪ್ಸ್ನ ವಿದ್ಯಾನಿಧಿ ಕಾಲೇಜಿನಲ್ಲಿ ತುಮಕೂರು ರೌಂಡ್ಸ್ ಟೇಬಲ್ ಸಂಸ್ಥೆಯ ಸಹಯೋಗದೊಂದಿಗೆ ಇಂದು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಗ್ರೂಪ್ಸ್ನ ವಿದ್ಯಾನಿಧಿ ಕಾಲೇಜಿನಲ್ಲಿ ತುಮಕೂರು ರೌಂಡ್ಸ್ ಟೇಬಲ್ ಸಂಸ್ಥೆಯ ಸಹಯೋಗದೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಸಂಭ್ರಮದಿಂದ ಶಿಕ್ಷಕರ ದಿನವನ್ನು ಆಚರಿಸಲಾಯಿತು. ಇದೇ ವೇಳೆ ತುಮಕೂರು ರೌಂಡ್ಸ್ ಟೇಬಲ್ ಸಂಸ್ಥೆಯವರಿಂದ ವಿದ್ಯಾವಾಹಿನಿ ಕಾಲೇಜಿನ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮಾತನಾಡಿ, ನಾವು ಕಳೆದ 10 ವರ್ಷಗಳಿಂದ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸುತ್ತಾ ಬಂದಿದ್ದೇವೆ. ಸರ್ಕಾರಿ ಶಿಕ್ಷಕರನ್ನಷ್ಟೇ ಅಲ್ಲ, ಖಾಸಗಿ ಶಿಕ್ಷಕರನ್ನು ನಾವು ಪರಿಗಣಿಸಬೇಕು. ನಾವು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಉತ್ತಮವಾಗಿ ಕಲಿಸುವ ಖಾಸಗಿ ಶಿಕ್ಷಕರನ್ನು ಗುರುತಿಸುವಂತಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾನಿಧಿ ಕಾಲೇಜಿನ ಶಿಕ್ಷಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಬೋಧಕೇತರ ವರ್ಗ ಹಾಗೂ ತುಮಕೂರು ರೌಂಡ್ಸ್ ಟೇಬಲ್ ಸಂಸ್ಥೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಪ್ರಸ್ತುತವಾಗಿ ಕಳೆದ 6 ವರ್ಷಗಳಿಂದ ಗವರ್ನಮೆಂಟ್ ಹೈಸ್ಕೂಲ್ ಕ್ಯಾತ್ಸಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಶಿಕ್ಷಣ ರಂಗದಲ್ಲಿ ಸದಾಕಾಲ ತಮ್ಮನ್ನ ಕಾರ್ಯೋನ್ಮುಖರಾಗಿಸಿಕೊಂಡಿರುವ ಇವರು 24 ಪುಸ್ತಕಗಳನ್ನು ರಚಿಸಿ ಪ್ರಕಟಣೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಸೇವೆಯನ್ನ ಹೈಸ್ಕೂಲ್ನಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರು ಶಿಕ್ಷಣ ರಂಗಕ್ಕೆ ನೀಡುತ್ತಿರುವ ನಿರಂತರ ಸೇವೆಯನ್ನ ಗುರುತಿಸಿ ತುಮಕೂರು ರೌಂಡ್ ಟೇಬಲ್ 173 ವತಿಯಿಂದ ಇವರಿಗೆ ಸನ್ಮಾನವನ್ನು ಅರ್ಪಿಸುತ್ತಿದ್ದೇವೆ. ಇಲ್ಲಿ ಪಡೆದಿರುತ್ತಾರೆ. ಇವರು ತಮ್ಮ ಸೇವೆಯನ್ನ ಮಾನಸ ಗಾರ್ಡನ್ ಪ್ರೌಢಶಾಲೆಯಲ್ಲಿ 2 ವರ್ಷ ಸಹ ಶಿಕ್ಷಕರಾಗಿ, 6 ವರ್ಷ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಜೆಪಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 18 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೂ ಸಹ ತುಮಕೂರು ರೌಂಡ್ ಟೇಬಲ್ 173 ಸನ್ಮಾನಿಸಲಾಗುತ್ತಿದೆ. ಮುಂದಿನ ಸನ್ಮಾನ ಶ್ರೀ ಗೋಪಾಲರಾಜು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುತ್ತಾರೆ. ಬಿಇಡಿ ಪದವಿಯನ್ನ ಸಿದ್ಧಾರ್ಥ ಕಾಲೇಜಿನಲ್ಲಿ ಪೂರ್ಣಗೊಳಿಸಿರುತ್ತಾರೆ. ನಂತರ ತಮ್ಮ ಸೇವೆಯನ್ನ ಜ್ಞಾನಪೀಠ ಪ್ರೌಢಶಾಲೆ, ರೋಟರಿ ಶಾಲೆ, ದಿವ್ಯಪ್ರಭಾ ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ನವೋದಯ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಸಹ ತುಮಕೂರು ರೌಂಡ್ ಟೇಬಲ್ 173 ಪ್ರಾಥಮಿಕ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಚಿಕ್ಕನಾರಮಂಗಲದಲ್ಲಿ ಪೂರ್ಣಗೊಳಿಸಿದ್ದು, ತುಮಕೂರು ವಿಶ್ವವಿದ್ಯಾಲಯದಿಂದ ಬಿಎಡ್ ತರಬೇತಿಯನ್ನು ಹಾಗೂ ಎನ್ಟಿಟಿ ಪದವಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಇವರು ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಳ್ಳಾವಿಯಲ್ಲಿ ಸುಮಾರು 13 ವರ್ಷಗಳಿಂದ ಶಾರದಮ್ಮ ಮೇಡಮ್ ರವರು ಶ್ರೀಗಳು 26/12/1979 ಸಿದ್ದಪ್ಪ ಮತ್ತು ಜಯಗೋಸ್ಕರ ನಾವು ಇದನ್ನ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು. And entire India is actually today celebrating Teachers Day. And somewhere we are very fortunate that from the last 10 years we are celebrating Teachers Day named as Gurudeva Baba in our campus through Round Table India. ರೌಂಡ್ ಟೇಬಲ್ ಬಗ್ಗೆ ಆಗಲೇ ನಮ್ಮ ರೌಂಡ್ ಟೇಬಲ್ ಸೆಕ್ರೆಟರಿ ಅವರು ಅಡ್ರೆಸ್ ಮಾಡಿದ್ದಾರೆ. ಇಟ್ಸ್ ಎ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ವೆರಿ ಸ್ಮಾಲ್ ಆರ್ಗನೈಸೇಷನ್. ಅಂದರೆ ಒಂದು ಆರ್ಗನೈಸೇಷನ್ ಅಂದರೆ 100 ಜನ, 500 ಜನ, 1000 ಜನ ಇದ್ರೆ ದೊಡ್ಡ ಆರ್ಗನೈಸೇಷನ್ ಅಂತ ಯೂಶಲಿ ಇಟ್ ಇಸ್ ಕನ್ಸಿಡರ್. Round Table is a small organization, but it is a powerful organization, and it is there across the countries. It started in UK. Today we have a headquarters in Luxembourg. Luxembourg is probably the richest European country. Ali headquarters is there. And Tumkuralli 2 Round Table club ಇದೆ. TRT 173 is one among them. That's the original Round Table. And for the last 10 years, they are recognizing teachers across the district.
And Roundtable is our motto on freedom through education. They help in building infrastructure. ಮಾಡಲಿಕ್ಕೆ ಅವಕಾಶಗಳಿಲ್ಲ, ಆ ಫಂಡ್ಸ್ಗಳು ನಮಗೆ ಬರುತ್ತೆ ಇಂಡಿಯಾಗೆ. ಸೊ along with those funds we construct classrooms. So when I joined Roundtable, we were in the meeting. I was saying we have to celebrate all teachers, including the private teachers, along with the government teachers. Private teachers ಗಳಿಗೂ ನಾವು ರೆಕಗ್ನೈಸ್ ಮಾಡಬೇಕು. ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂದ ನಾವು ಚೆನ್ನಾಗಿ ಪಾಠ ಮಾಡೋ ಟೀಚರ್ಸ್ಗಳನ್ನ ರೆಕಗ್ನೈಸ್ ಮಾಡಬೇಕು ಅಂತ ನಾನು ಒಂದು ಮೀಟಿಂಗಲ್ಲಿ ಇದ್ದಾಗ ದೇ ರೆಕಗ್ನೈಸ್ ಇಟ್ ಆ್ಯಂಡ್ ಇಟ್ ಹಸ್ ಬೀನ್ ದಿಸ್ ಫಂಕ್ಷನ್ ಗುರುದೇವ ಭವ ಈಸ್ ಆರ್ಗನೈಸ್ಡ್ ಫಾರ್ ದ ಲಾಸ್ಟ್ 10 years. ಬಿಕಾಸ್ ಆಫ್ ಇಟ್ ತುಮಕೂರು ಜಿಲ್ಲೆಯ ಸುತ್ತಮುತ್ತ ಇರೋ ತಾಲೂಕಲ್ಲಿ ನಿಮ್ಮ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಿರ್ತಾರೆ ವಿದ್ಯಾನಿಧಿನಲ್ಲಿ, ವಿದ್ಯಾವಾಹಿನಿಯಲ್ಲಿ. ಅವರ ರಿವ್ಯೂಸ್ ಆ್ಯಂಡ್ ಫೀಡ್ಬ್ಯಾಕ್ಸ್ ತಗೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡಿ ಆನರ್ ಮಾಡ್ತಾ ಇದ್ದೀವಿ. ಸೊ pat on your back all the teachers who got yourself honored today. It is because of your students who are still taking your name after finishing their education. Because of that you have received this award. Congratulations again. Along with that, this is the first time buildings ಗಳೆಲ್ಲ ವಿದ್ಯಾನಿಧಿ ಹೊಸ ಬಿಲ್ಡಿಂಗ್ ಕಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಸೈನ್ಸ್ ಬಿಲ್ಡಿಂಗ್ ಕಟ್ಟಿದ್ದೀವಿ. And the right side building actually where you had a breakfast, it is constructed by Mr. Rajesh as a techno architect, national awardee few times, 3-4 times he has got a national awardee. So we wanted to showcase. So Madhumita madam is also here. She is a SIT architect professor. So we are honored today. Usually high school teachers must honor ಮಾಡ್ತಾ ಇದ್ವಿ. He said we took a little bit of deviation. We honored an engineering college professor who is HOD for architect. We are very honored to have you here, ma'am. Congratulations again for taking the award. ಆತ್ಮೀಯ ವಿದ್ಯಾರ್ಥಿನಿಯರೇ, ಇಂದು ನನಗಂತೂ ಬಹಳ ಸಂತಸದ ಒಂದು ಕ್ಷಣಗಳಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿ ಅಂದರೆ ಅದಕ್ಕೊಂದು ಅಪ್ಲಿಕೇಶನ್ ಆಗಬೇಕು, ಆಮೇಲೆ ಅದಕ್ಕೆ ಲಾಬಿ ಮಾಡಬೇಕು, ಇನ್ನು ಏನೇನು ಮಾಡಬೇಕು ಇರ್ತಕ್ಕಂಥ ಕಾಲದಲ್ಲಿ ಪ್ರಶಸ್ತಿ ಅಂದರೆ ನನಗೆ ಗೊತ್ತಿಲ್ಲ ಯಾವ ರೀತಿ ಆಯ್ಕೆ ಮಾಡಲ್ಲ ಅಂತ ಮತ್ತವ್ರು ಕೇಳಿದಾಗ ಸಮೂಹದಲ್ಲಿ ಮಕ್ಕಳನ್ನು ಕೇಳಿದ್ದಾರೆ. ಅಂದರೆ ಆಯ್ಕೆ ಪಾರದರ್ಶಕವಾಗಿ ಅರ್ಹ ಶಿಕ್ಷಕರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆನೇ ಒಂಥರ ಚೆನ್ನಾಗಿದೆ. ಹಾಗಾಗಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ತುಮಕೂರು ರೌಂಡ್ ಟೇಬಲ್ 173 ಹಾಗೂ ವಿದ್ಯಾರ್ಥಿ ಸಮೂಹ ಸಂಸ್ಥೆಗಳಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಾನು ತುಮಕೂರು ರೌಂಡ್ ಟೇಬಲ್ ಹರೀಶ್ ಗೌಡ ಅವರು BO ಆಫೀಸಲ್ಲಿ ಇದ್ರು, ಮಾಡ್ತೀನಿ ಅಂದರೆ ಮಾಡ್ಕೊಡ್ತೀನಿ ಅಂದರು. ಅದಕ್ಕೆ ನಾವು ಆಗ ಸ್ಟಾರ್ಟ್ ಮಾಡಿದ್ವು. ನಾವು ಮಾಡಿದಾಗ ಬರೀ 60 ಹುಡುಗರು ಇದ್ರು, ಗೊತ್ತಾಯ್ತು. ಆಗ 60 ಹುಡುಗರಿಂದ ಈಗ ನಾನು 600 ಸ್ಟ್ರೆಂತ್ ಬಂದಿದ್ದೀನಿ. ಮ್ಯಾಕ್ಸಿಮಮ್ ಅಂದ್ರೆ 38 ಸ್ಟಾಫ್ ಇದೆ. ಮತ್ತೆ ನಮ್ಮಲ್ಲಿ ಹುಡುಗರು ಓದ್ತಾ ಇರೋ ಹುಡುಗರು ಮ್ಯಾಕ್ಸಿಮಮ್ 50% ಹುಡುಗರು ಇಲ್ಲಿಗೆ ಬರ್ತಾ ಇದ್ದಾರೆ. ಮತ್ತೆ ಕೂಡ ಅಲ್ಲೂ ಕೂಡ ಒಳ್ಳೆ ಹೆಸರನ್ನ ತಂದುಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿರೋಂಥ ಎಲ್ಲ ಮಕ್ಕಳು ಕೂಡ ಏನು ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಾಗಬೇಕಂತ ಟೀಚರ್ಸ್ ತುಂಬಾ ಬಯಸ್ತಾರೆ. ಶಿಕ್ಷಕರು ಯಾವ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿಕೊಂಡಿರಲ್ಲ. ಏನ್ ಬಂದ್ರು ನಮ್ಮ ಹುಡುಗ ಐತೆ ಮೆಡಿಕಲ್ ಸೇರಿದ ಇಂಜಿನಿಯರ್ ಸೇರಿದಾನೆ, ಅದೇ ಒಂದು ಖುಷಿ. ಶಿಕ್ಷಕರು ಮಾತ್ರ ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದು ನೋಡೋದೇ ಅವರ ಉದ್ದೇಶ ಆಗಿರುತ್ತೆ. ಅದರಿಂದ ಶಿಕ್ಷಕರನ್ನ ನೀವು ನಮ್ಮನ್ನೆಲ್ಲರೂ ಕರೆದು ಆಹ್ವಾನಿಸಿ ನಮ್ಗೊಂದೊಂದು ಒಂದು ಗೌರವಿಸೋದಕ್ಕೆ ನಾನು ಈ ಶಾಲೆಯ ಬಗ್ಗೆ ಈ ಕಾಲೇಜಲ್ಲಿ ನನಗೆ ತುಂಬಾ ಸಂತೋಷ ಆಗಿದೆ. ರೆಕಗ್ನೈಸ್ ಮಾಡಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ತುಮಕೂರಿನ ಪ್ರತಿಷ್ಠಿತ ನಳಂದ ಶಾಲೆಯಲ್ಲಿ ಇಂದು ಶಿಕ್ಷಕರ ದಿನಾಚರಣೆಯನ್ನ ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ತುಮಕೂರಿನ ಪ್ರತಿಷ್ಠಿತ ನಳಂದ ಶಾಲೆಯಲ್ಲಿ ಇಂದು ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ದಿವಂಗತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶಿಕ್ಷಕ ದಿನವನ್ನು ಆಚರಿಸಲಾಯಿತು. ಶಿಕ್ಷಕರ ದಿನಾಚರಣೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಲಕ್ಕಪ್ಪ ಅವರು ಉದ್ಘಾಟಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಫೋಟೋಗೆ ನಮಸ್ಕರಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಕರುಗಳಿಗೆ ವಿವಿಧ ಆಟಗಳನ್ನು ಆಡಿಸಲಾಯಿತು. ಶಿಕ್ಷಕರು ಸಹ ಆಟಗಳಲ್ಲಿ ಅತ್ಯಂತ ಉತ್ಸುಕರಾಗಿ ಪಾಲ್ಗೊಂಡರು. ಮಕ್ಕಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಜೈಕಾರ ಕೂಗುತ್ತಾ ಸಂಭ್ರಮಿಸಿದರು.
ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಬಾಬು, ಪ್ರಾಂಶುಪಾಲರಾದ ರಾಮಾಂಜನಪ್ಪ, ಆಡಳಿತ ವರ್ಗ, ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಕಡೆ ಬಮ್ಮ. ಪುಟ You are the best person in my life. You are not only our teacher, but you are our second mother, best friend in sister. ತುಮಕೂರಿನ ಬಟವಾಡೆಯಲ್ಲಿರುವ ಪ್ರತಿಷ್ಠಿತ ಸೆಂಟ್ ಮೇರಿಸ್ ಸಿಬಿಎಸ್ಇ ಶಾಲೆಯಲ್ಲಿ ಪ್ರಾಂಶುಪಾಲರು ಕೇಕ್ ಕತ್ತರಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ತುಮಕೂರಿನ ಬಟವಾಡೆಯಲ್ಲಿರುವ ಪ್ರತಿಷ್ಠಿತ ಸೆಂಟ್ ಮೇರಿಸ್ ಸಿಬಿಎಸ್ಇ ಶಾಲೆಯಲ್ಲಿ ಪ್ರಾಂಶುಪಾಲರು ಕೇಕ್ ಕತ್ತರಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಿನ್ಸಿಪಾಲರಾದ ಮೇರಿ ಫಿಲ್ಸಿಯಾ ಎಲ್ಲ ಶಿಕ್ಷಕಿಯರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತು ವಿವರಿಸುವಂತೆ ತಿಳಿಸಿದರು. ಶಾಲಾ ಮಕ್ಕಳು ಸಿನಿಮಾ ಹಾಡಿಗೆ ನೃತ್ಯ ಮಾಡಿ ಕೆಲ ಆಟೋಟಗಳನ್ನು ಆಡಿ ಶಿಕ್ಷಕರನ್ನು ರಂಜಿಸಿದರು. ಶಾಲೆಯ ಮಕ್ಕಳು ಮಾತನಾಡಿ, ನಾವು ಈ ದಿನ ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ. ನಾವು ಈ ಶಾಲೆಯಲ್ಲಿ ಓದಲು ಹೆಮ್ಮೆ ಎನಿಸುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಜ್ಞಾನ, ಪ್ರಾಂಶುಪಾಲ್ ಮೇರಿ ಫಿಲ್ಸಿಯಾ, ಶಿಕ್ಷಕರಿಂದ ಆಡಳಿತ ವರ್ಗ, ವಿದ್ಯಾರ್ಥಿಗಳು, ಬೋಧಕೇತರ ವರ್ಗ ಉಪಸ್ಥಿತರಿದ್ದರು. Very simple. Dr. Radhakrishnan
teacher. Means he was a doctor in philosophy. He started his first learn how to speak. So your schooling began. Now I just want you to thank all the teachers. Sure now? So let us let me ask. So like for me, I have celebrated Teachers Day for 20 years. You have celebrated for various years. So no searching the Google or anything, just answer. Whichever color comes, please take. Second place to red group. Third place goes to blue group. Okay, prize. From St. Mary's CBSE School, Happy Teachers Day! ಹ್ಯಾಪಿ ಟೀಚರ್ಸ್ ಡೇ. ನನ್ನ ಹೆಸರು ನೂತನ್. ನಾನು ಸೆಂಟ್ ಮೇರಿಸ್ ಶಾಲೆ ಬಟ್ವಾಡಿ ತುಮಕೂರು CBSE ಸ್ಕೂಲ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಸ್ಟೂಡೆಂಟ್ ಯೂನಿಯನ್ ಕೌನ್ಸಿಲ್ ಸೆಂಟ್ ಮೇರಿಸ್ ಸ್ಕೂಲ್ನ ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದೆ. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮೆಲ್ಲ ಉಪಾಧ್ಯಾಯರಿಗೂ ಕೃತಜ್ಞತಾ ಕಾರ್ಯವನ್ನು ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹ್ಯಾಪಿ ಟೀಚರ್ಸ್ ಡೇ. Hi everyone, myself Deepthi of class 9 studying in St. Mary's CBSE School, Batwadi. So today is a special occasion, that is Teachers Day. Every day Teachers Day is celebrated on September 5th in India. In 1960, from 1962, India celebrates September 5th as a special occasion, that is Teachers Day. I am proud to study in this school because all teachers are very productive. They help us to do all the works. They encourage us to do all the all cultural activities, sports and education also. Our all staff teachers are very good at teaching. We are proud to study in this school.
My name is Hitashri from class 6 Pearl. Today we are celebrating Teachers Day in St. Mary's CBSE School. Happy Teachers Day for everyone. Thank you. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುಬ್ಬಿ ನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 137ನೇ ಜನ್ಮದಿನೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುಬ್ಬಿ ನಗರದ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ 137ನೇ ಜನ್ಮದಿನೋತ್ಸವ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಿಕ್ಷಕರ ಕೆಲಸ ಮಕ್ಕಳನ್ನು ತಿದ್ದಿ ಬುದ್ಧಿ ಕಲಿಸುವ ಕೆಲಸ ಅತಿ ಮುಖ್ಯವಾದುದು. ನಾನು ಚಿಕ್ಕ ವಯಸ್ಸಿನಲ್ಲಿ ಎಮ್ಮೆ ದನ ಕಾಯುವುದೆಂದರೆ ನನಗೆ ಬಹಳ ಆಸೆ. ನಾನು ಅ ಇ ತಿದ್ದುವುದು ಕಲಿತದ್ದು 4ನೇ ತರಗತಿಯಲ್ಲಿ. ಸಮಾಜವನ್ನು ಕಟ್ಟುವ ಕೆಲಸ ಮಾಡುವುದು ಶಿಕ್ಷಕರು. ನಮ್ಮ ಕಾಲದಲ್ಲಿ ಶಿಕ್ಷಕರು ದೊಣ್ಣೆಯಲ್ಲಿ ಬಾರಿಸುತ್ತಿದ್ದರು. ಈಗ ಒಡೆದರೆ ಪೋಷಕರು ಗಲಾಟೆ ಮಾಡುವ ಸಂದರ್ಭಗಳು ಉಂಟಾಗಿವೆ. ಇನ್ನೊಂದು ವಿಶೇಷ ಎಂದರೆ ಶಿಕ್ಷಕರ ದಿನಾಚರಣೆಯನ್ನು ಶಿಕ್ಷಕರುಗಳೇ ಆಚರಿಸಿಕೊಳ್ಳುವುದು ಒಂದು ಅದ್ಭುತವಾದ ಕೆಲಸ. ತಾಲೂಕಿನಲ್ಲಿ ಶಿಕ್ಷಕರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಎಂದು ಎಸ್ಆರ್ ಶ್ರೀನಿವಾಸ್ ಅವರು ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಬಿಇಒ ನಟರಾಜ್, ಸಿಇ ಶಿವಪ್ರಕಾಶ್, ಯೋಗಾನಂದ, ಪಟ್ಟಣ ಪಂಚಾಯತ್ ಸದಸ್ಯರುಗಳಾದ ಕೃಷ್ಣಮೂರ್ತಿ, ಶಿವಕುಮಾರ್, ಶ್ವೇತಾ, ಮಧುಸೂದನ್, ಜಗದೀಶ್, ಎಲ್ಲಾ ಶಿಕ್ಷಕರು ಹಾಗೂ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಮಾಡಿದ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ನಮ್ಮ ಶಿವಣ್ಣವರು ನಿವೇಶನ ಭೇಟಿ ಅವೆಲ್ಲರೂ ಕೊಟ್ಟರೆ ಯಾವ್ದಾದ್ರು ಇಲಾಖೆ ಅದು ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ. ನಾನು ಎಲ್ಲಿ ಸಿಗುತ್ತ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಾನು ಸಕಲೇಶ್ವರಕೊಂಡು ನಮಗೆ ಅಲ್ಲಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ವಿಚಾರವನ್ನು ಮಾಡಿ ನೀವು ಮಾರ್ಪಾಡು ಮಾಡ್ತಕ್ಕಂಥದ್ದು ಶಿಕ್ಷಕ ಕ್ಷೇತ್ರದ ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥದ್ದು. ಬಹುಶಃ ಆ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡಬೇಕು. ಆದರೆ ಸಮಾಜ ಎಷ್ಟು ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾಗುತ್ತೆ. ನಾವು ಕೇವಲ ನಿಮ್ಮ ಬಗ್ಗೆ ಅಪಾರ್ಥಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಇವತ್ತು ಶಿಕ್ಷಕರ ಜಯಂತಿ ನಾವೇನೋ ಹೇಳ್ತಕ್ಕಂಥದ್ದು, ನಿಮ್ಮ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು, ಇದು ಯಾವುದನ್ನು ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ ಆಗಿರ್ತಕ್ಕಂಥದ್ದಲ್ಲ. ಆದರೆ ನಮ್ಮ ಸಮಾಜನೇ ಆಗಿದೆ. ನೋಡಿ ಎಷ್ಟು ಬದಲಾವಣೆಗಳಾಗಿದೆ. ನಾವು ಹಿಂದೆ ಗುರು ಮತ್ತೆ ಶಿಕ್ಷಕರ ಮತ್ತೆ ವಿದ್ಯಾರ್ಥಿಗಳ ನಡುವೆ ಎಷ್ಟು ಸುಂದರವಾಗಿರ್ತಕ್ಕಂಥ ಸಂಬಂಧ ಇರ್ತಕ್ಕಂಥ. ಯಾರಾದ್ರೂ ಶಿಕ್ಷಕರು ನಮಗೆ ಪಾಠ ಮಾಡಲು ಸಿಕ್ಕಿದ್ರೆ ಇವತ್ತು ಕೂಡ ಕೈ ಮುಗಿದು ಕಾಲಿರ್ತಕ್ಕಂಥ ವಿಚಾರನ ನಾವು ಮಾಡ್ತೀವಿ. ನಮ್ಮ ಹಿಂದೆ ಬಂದಿರ್ತಕ್ಕಂಥ ಮಕ್ಕಳು ಇವತ್ತು ಆ ರೀತಿಯ ವ್ಯವಸ್ಥೆ ಇಲ್ಲವ. ಒಂದು ಸಮಾಜನೇ ಪರಿವರ್ತನೆ ಆಗಿರ್ತಕ್ಕಂಥ, ತಂದೆ ಕೂಡ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಮೀರಿ ಒಳ್ಳೆ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಆಗ್ತಕ್ಕಂದ್ರೆ ಅದು ಶಿಕ್ಷಕರಿಂದ ಮಾತ್ರ ಆಗ್ತಕ್ಕಂಥದ್ದು. ಆ ಕೆಲಸವನ್ನು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಈ ಸಮಾಜ ಒಳ್ಳೆ ದಾರಿ ಹೋಗ್ಬೇಕು ಅಂದ್ರೆ ಒಳ್ಳೆ ಮಕ್ಕಳನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಒಳ್ಳೆ ಶಿಕ್ಷಣವನ್ನ, ಗುಣಮಟ್ಟದ ಶಿಕ್ಷಣವನ್ನ ಅವರಿಗೆ ಕೊಡಬೇಕಾಗುತ್ತೆ. ವಿಶೇಷವಾಗಿ ನಮ್ಮಲ್ಲಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದ ಕಾಲದಲ್ಲಿ ನೀವೆಲ್ಲರೂ ಕೂಡ ಆ ವಿಚಾರವಾಗಿ ನೀವೆಲ್ಲರೂ ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಅಧ್ಯಯನ ಮಾಡಿ ಅದನ್ನ ಮಕ್ಕಳಿಗೆ ನೀವು ತಲುಪಿಸ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನಗಳನ್ನು ಹೆಚ್ಚು ಮಾಡತಕ್ಕಂಥದ್ದು ನೀವು ಮಾಡಿದಾಗ ಈ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಸರ್ಕಾರ ಸುಮಾರು 23,000 ಕೋಟಿ ರೂಪಾಯಿ ವರ್ಷದ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅದು ಸದ್ವಿನಿಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ. ವಿಶೇಷವಾಗಿ ಇಡೀ ಮನುಕುಲದಲ್ಲಿ ಒಳ್ಳೆ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ನಿಮಗೆ ಮಾತ್ರ. ನೀವು ಬಿಡಿ ಬೇರೆ ಇಲಾಖೆ ಬೇರೆ ಬೇರೆ ತರ ಆಗುತ್ತೆ. ಆದರೆ ಒಂದು ಸಮಾಜವನ್ನು ಶಿವಸ್ವರೂಪನಾಗಿ ಸಮಾಜದಿಂದ ಕಲಿಸುವವರು ಶಿಕ್ಷಕ. ಶಿಕ್ಷಕಿ ಶಿವಸ್ವರೂಪಿಯಾಗಿ ಕ್ಷಮಾಗುಣದಿಂದ ಕಲಿಸುವವರು ಶಿಕ್ಷಕಿ. ಶಿಕ್ಷಕ, ಶಿಕ್ಷಕಿ ಈ ಸಮಾಜದ ಸಂರಕ್ಷಣೆಯಲ್ಲಿ ಇವರೇ ರಕ್ಷಕರು.
ಈ ರಕ್ಷಕರ ನಡೆದಿನಿಂದ ಸಮಾಜದಲ್ಲಿ ನಮ್ಮ ಒಂದು ಸಂಸ್ಕೃತಿಗೆ ಮುಂದೆ ಹೇಗೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬೊಬ್ಬ ವ್ಯಕ್ತಿಯೂ ಕೂಡ ತನ್ನ ಪ್ರತಿಭೆಯನ್ನು ನಡೆದುಕೊಳ್ಳಬೇಕು ಅನ್ನುವುದನ್ನು ರೂಪಿಸುವಂತಹ ಒಂದು ಶಿಲ್ಪಿಗಳು ಅಂತ ಹೇಳಿದರೆ ಶಿಕ್ಷಕ ಶಿಕ್ಷಕಿಯರು ಅನ್ನೋದನ್ನು ಮರೆಯುವಂತಿಲ್ಲ. ಕೇವಲ ಚಪ್ಪಾಳೆ ಹೊರತು ಬೆನ್ನು ತಟ್ಟಿ ಅಚ್ಚುಕಟ್ಟಾಗಿ ಮಧ್ಯಪ್ರದೇಶಕ್ಕೆ ಹಾಕಿ ಉತ್ತರ ಪ್ರದೇಶಕ್ಕೆ ಗೌರವ ಮಾಡಿಕೊಂಡರೆ ನಮ್ಮ ಬದುಕು ಸಾರ್ಥಕತೆಗೆ ಬರಲ್ಲ. ಒಂದು ತಮಾಷೆಯಾದ ಮಾತಿದೆ, ಸರಿಯಾಗಿ ಪಾಠ ಮಾಡದ ನಮ್ಮ ಶಾಸಕರಂತೆ ಸರಿಯಾಗಿ ಪಾಠ ಮಾಡದ ಮಾಸ್ತರೊಬ್ಬರನ್ನು ಕಂಡು ಶಾಸಕರೊಬ್ಬರಿ ಬಂದರು, ನಿನ್ನ ಮನೆ ಹಾಳಾಗಲಿಲ್ಲ, ಹೊರಗೆ ಶಾಸಕರನ್ನ ಹಾಳಾಗಲಿದ್ದು ನಾನಿರುವುದು ಬಾಡಿಗೆ ಮನೆಯಲ್ಲ ಶಾಸಕ. ಆದ್ದರಿಂದ ನಾವು ಯಾರನ್ನು ಕುರಿತು ಯಾವ ಸ್ಥಿತಿಯಲ್ಲಿ ಯಾವ ಸ್ಥಾನದಲ್ಲಿದ್ದೇವೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಮನೆಯಲ್ಲಿ ಹವನ ಬಂತು, ಸಾಧಿಸುವ ಹಠ ಬಂತು, ನಿಜದ ನೇರಕ್ಕೆ ನಡುವ ನಿಶ್ಚಲತೆ ಬಂತು, ಸತ್ಯಕ್ಕೆ ಬದುಕಕ್ಕೆ ಚಿರತೆಗಳೇ ಎಡೆಗಂತು, ಅನ್ಯಾಯಕ್ಕೆಂದೆಂದು ಭಾವದೆಚ್ಚರ ಬಂದು ಸಾಕು ನನಗೆ ಅನ್ನುವಂತಹ ಡಿಸಿಯವರ ಕೊಟ್ಟ ಕವನ ನಮ್ಮ ಶಿಕ್ಷಕ ಶಿಕ್ಷಕಿಯರ ಮೂಲಕ ಸಮಾಜಕ್ಕೆ ಪ್ರತಿಬಿಂಬಿತವಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಕೂಡ ಅವನ ಬೌದ್ಧಿಕ ಮಟ್ಟವನ್ನು ಉನ್ನತಕ್ಕೆ ತಕ್ಕಂಥವರು ನೀವೇ. ನಾನು ಕಾಲೇಜಿನಲ್ಲಿ ಕೇಳಿದೆ ಒಬ್ಬ ಹುಡುಗನನ್ನು, SSLC ಹುಡುಗ 2 ಜನ. ಸರ್ವಪಲ್ಲಿ ರಾಧಾಕೃಷ್ಣನವರ 137ನೇ ದಿನಾಚರಣೆ ಅರ್ಥಪೂರ್ಣವಾಗಿ ಆಗಬೇಕಾದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲೇಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದಿನೇನಿ ಹೇಳಿದರು. ಸರ್ವಪಲ್ಲಿ ರಾಧಾಕೃಷ್ಣನವರ 137ನೇ ದಿನಾಚರಣೆ ಅರ್ಥಪೂರ್ಣವಾಗಿ ಆಗಬೇಕಾದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮದಿನೇನಿ ಹೇಳಿದರು. ಕೊರಟಗೆರೆ ಪಟ್ಟಣದ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 1ರಿಂದ 10ನೇ ತರಗತಿ ಒಳಗೆ ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ನೀಡಿದರೆ ಅವರ ಮುಂದಿನ ಭವಿಷ್ಯ ಅವರೇ ರೂಪಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ವಿದ್ಯೆ ಬಹಳ ಮುಖ್ಯವಾಗಿದೆ. ವಿದ್ಯಾರ್ಥಿಗಳು ಸಹ ಓದಿನ ಕಡೆ ಅತಿ ಹೆಚ್ಚು ಗಮನ ಹರಿಸಿ ಅಂಕ ಪಡೆದು ಶಾಲೆ ಹಾಗೂ ಶಿಕ್ಷಕರಿಗೆ ಕೀರ್ತಿ ತರಬೇಕು. ಶಿಕ್ಷಕರು ಕಲಿಸುವ ಪಾಠ ಪಠ್ಯ ಮತ್ತು ಮನೆಗೆ ಹೋದ ನಂತರ ಪೋಷಕರು ಮಕ್ಕಳಿಗೆ ಓದಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ನಂತರ ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳೊಂದಿಗೆ ತಾಲೂಕಿನ ಪ್ರಗತಿಯ ಬಗ್ಗೆ ಪರಿಶೀಲನೆ ಮಾಡಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಪ್ರತಿಯೊಂದು ವಾರ್ಡ್ಗಳನ್ನು ವೀಕ್ಷಿಸಿ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರತಿಯೊಬ್ಬ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಗ್ರಾಮೀಣ ಭಾಗದ ಪ್ರತಿ ಮನೆಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ತುಳಸಿ ಮದಿನೇನಿ, ಉಪವಿಭಾಗಾಧಿಕಾರಿಗಳು ಮಧುಗಿರಿ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮಾನ್ಯ ತಹಶೀಲ್ದಾರ್ ಮಂಜುನಾಥ್, ಡಾಕ್ಟರ್ ನಾಗಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜ್ ಉಪಸ್ಥಿತರಿದ್ದರು. ಒಂದು ಮಾಡ್ಲಿಕ್ಕೆ ಆಗದೆ ಇರೋಂಥ ಕಷ್ಟಗಳು, ಅದಂತೂ
ಇಲ್ಲ. ಅದು ನಾನು ಶೋರ್. ಯಾವುದೇ ದಿನ ಬೇರೆ ಟೀಚರ್ಗೂ ಗೌರ್ಮೆಂಟ್ ಟೀಚರ್ಸ್ ಆರ್ ದಿ ಬೆಸ್ಟ್, ಮೋಸ್ಟ್ ಕೇಪಬಲ್. ಕೆಲವು ಮೋಟಿವೇಶನ್ ಬೇರೆ ಬೇರೆ ಕಾರಣಗಳಿದೆ. ಟೀಚರ್ಸ್ ಹೇಳ್ತಾರೆ ನಾವು ಮಿಡ್ ಡೇ ಮೀಲ್ ಮಾಡಬೇಕು, ನಾವು ಬೇರೆ ಎಲ್ಲ ಮೀಟಿಂಗ್ಸ್ ಮಾಡಬೇಕು, ಫಾರ್ಮ್ ಸಬ್ಮಿಟ್ ಮಾಡಬೇಕು. ಇವೆಲ್ಲ ಕಾರಣಗಳು. ಇವೆಲ್ಲ ದಾಟ್ಕೊಂಡು ಬಂದು ಮೂಲ ಉದ್ದೇಶ ಆ ಮಕ್ಕಳೇ ಇಲ್ಲ ಅಂದ್ರೆ ಶಾಲೆ ಇರಲ್ಲ, ಶಾಲೆ ಇಲ್ಲ ಅಂದ್ರೆ ನಾವು ಯಾರಿಗೂ ಕೆಲಸ ಇರೋದಿಲ್ಲ. ಸೊ ಅದು ಒಂದು ನೆನಪಿಟ್ಕೊಳ್ಳಿ. ನಮ್ಮ ಎಲ್ಲ ಶಾಲೆ ನಡೀತಾ ಇರೋದು ಜನರು ಕಟ್ಟಿರೋ ಟ್ಯಾಕ್ಸ್ ಇಂದ. ಒಂದು ವೇಳೆ ಮಕ್ಕಳು ಓದ್ತಾನೆ ಇಲ್ಲ ಅನ್ನೋ ಜನ ಪ್ರಶ್ನಿಸಿದ್ರೆ ನಾವೆಂತ ಉತ್ತರ ಹೇಳ್ತೀವಿ? ಹೌದು, ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ವಿ. ಇವತ್ತು ತಿಂಗಳಿಗೂ 10,000 ದುಡ್ದವರಾದ್ರೂ ಸಹಿತ 1,000 ರೂಪಾಯಿ ಫೀಸ್ ಕಟ್ಟು ಪ್ರೈವೇಟ್ ಶಾಲೆಗೂ ಮಕ್ಕಳನ್ನ ಕಳ್ಸಕ್ಕೂ ರೆಡಿ ಇದ್ದಾರೆ. ಗವರ್ಮೆಂಟ್ ಶಾಲೆ ಇಸ್ ದ ಲಾಸ್ಟ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಯಿತು. ಕ್ಯಾಬಿನೆಟ್ ಮೀಟಿಂಗ್ ಮತ್ತು ಉಪಸಭೆ ಸಮಿತಿಗಳ ಅಧ್ಯಕ್ಷರಾಗಿದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗ್ತಿಲ್ಲ. ಅದರಿಂದ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶವನ್ನು ನಮಗೆ ತಲುಪಿಸಲಿಕ್ಕೆ ಆಗಮಿಸಿದ್ದೇನೆ. ಭಾರತ ರತ್ನ ಶ್ರೇಷ್ಠ ತತ್ವಜ್ಞಾನಿ, ಶೈಕ್ಷಣಿಕ ಚಿಂತಕರು ಆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ 137ನೇ ಜನ್ಮದಿನವಾಗಿ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಇಲ್ಲಿ ಸೇರಿರುವ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರಿಗೆ, ಅಧಿಕಾರಿ ವೃಂದದವರಿಗೆ, ಜಿಲ್ಲೆಯ ಹಾಗೂ ಬಡಗೇರ ತಾಲೂಕಿನ ಎಲ್ಲ ಹಂತದ ಜನಪ್ರತಿನಿಧಿಗಳಿಗೂ ಮುಖಂಡರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶ್ರೇಷ್ಠ ನಾಗರಿಕರನ್ನಾಗಿ ಮಾಡುತ್ತದೆ ಎಂಬ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ನುಡಿಯಂತೆ ದೀಪ ತಾನು ಉರಿದು ಜಗತ್ತಿಗೆ ಬೆಳಕು ನೀಡುವ ಹಾಗೆ ಅಜ್ಞಾನದಿಂದ ಕರೆದೊಯ್ಯುವ ಪ್ರತಿಯೊಬ್ಬ ಗುರುವಿಗೂ ಅನಂತ ನಮನಗಳನ್ನ ತಿಳಿಸುತ್ತಾ ವಿಶ್ವದ ಇತಿಹಾಸದ ಪುಟಗಳನ್ನ ಶ್ರೇಷ್ಠ ಶಿಕ್ಷಣ ಒಂದರಾಗಿ ಭಾರತ ರತ್ನ ಪ್ರಶಸ್ತಿಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಭಾರತ ಹಿರಿಮೆಯನ್ನ ಜ್ಞಾನ ಸಂಪತ್ತಿನ ರೂವಾರಿಗಳಾಗಿ ಜಗತ್ತಿಗೆ ಪಸರಿಸುವವರಾಗಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತೋರಿರುವ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗುತ್ತಾ ಭವ್ಯ ಭಾರತದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎಂದು ಈ ಶುಭ ಸಂದರ್ಭದಲ್ಲಿ ಸಂದೇಶವನ್ನು ರವಾನಿಸುತ್ತಾ ಭಾಗವಹಿಸಲು ಮತ್ತೊಮ್ಮೆ ಇಲ್ಲಿ ಸೇರುವ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಕಾಮನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಈಗ ಏನು ನಮ್ಮ ರಾಷ್ಟ್ರ ನಮ್ಮ ಮನೆ ಸುತ್ತಿನ ಪ್ರದೇಶ, ಬರೀ ಮನೆ ಒಳಗಡೆನೆ ಅಲ್ಲ, ಒಂದು ಸೊಳ್ಳೆ ಸುಮಾರು 1 ಕಿಲೋಮೀಟರ್ ದೂರದಿಂದ ಆದರೂ ಬಂದು ತಮ್ಮನ್ನು ಕಚ್ಚಬಹುದು. ಸೊ ಸುತ್ತಮುತ್ತಲಿನ ಪ್ರದೇಶ ಎಲ್ಲರೂ ನಾವು ಒಟ್ಟಾಗಿ ಸೇರಿಕೊಂಡು ಎಲ್ಲೂ ನೀರು ನಿಲ್ದಂಗೆ ನೋಡಿಕೊಂಡಿದ್ರೆ ಡೆಂಗು ಕಂಟ್ರೋಲಿಗೆ ಬರ್ತದೆ. ಸೊ ಸಾರ್ವಜನಿಕರಿಂದ ನಮ್ಮದು ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಡೆಂಗು ಕಂಟ್ರೋಲ್ ನಮ್ಮೆಲ್ಲರ ಕೈನಲ್ಲಿ ಇದೆ. ಆಫೀಸರ್ಸ್ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ, ಬಟ್ ನೀವು ಕೈ ಜೋಡಿಸಿದ್ರೆ ಡೆಂಗೂನು ಪೂರ್ತಿ ಕ್ಲೋಸ್ ಮಾಡ್ಬೋದು. ಈಗ ಮಳೆ ಬೇರೆ ಆಗ್ತಾ ಇದೆ, ಸೊ ಪ್ರತಿಯೊಬ್ಬರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಮೇಡಮ್, ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ಗಳ ಕೊರತೆ ಒಂದಿದೆ ಅಂತ ಮಾಹಿತಿ ಇದೆ, ಅದ್ರ ಬಗ್ಗೆ ಒಂದು ಕೆಲವು ಪೋಸ್ಟ್ ವೇಕೆಂಟ್ ಇದೆ. ಇಡೀ ತಾಲೂಕಿನಲ್ಲಿ ನಾವು ರಿವ್ಯೂ ಮಾಡುವಾಗ ಒಂದು 4 ಜನ ಡಾಕ್ಟರ್ಸ್ದು ವೇಕೆಂಟ್ ಪೊಸಿಷನ್ ಇದೆ. ಬಟ್ ಬೇರೆ ತಾಲೂಕು, ನಾವು ಪಾವಗಡ ಅಂತ ತಾಲೂಕಿನಲ್ಲಿ ಕಂಪೇರ್ ಮಾಡುವಾಗ ಇದು ಬೆಟರ್. ಇಟ್ ಈಸ್ ನಾಟ್ ಬೆಸ್ಟ್, ಬಟ್ ಸ್ವಲ್ಪ ಒಳ್ಳೆಯದಾಗಿದೆ ಪರಿಸ್ಥಿತಿ ಬೇರೆಯವ್ರಿಗೂ ಹೋಲಿಕೆ ಮಾಡಿದರೆ. ತಾವು ಔಷಧಿ ಏನಿದೆ ಔಷಧಿ ಕೇಂದ್ರದಲ್ಲಿ ಹೋದಾಗ ಸಮ್ ಏನು ಡೇಟಾ ಎಂಟ್ರಿಯಲ್ಲಿ ಸಮ್ ಮಿಸ್ಟೇಕ್ ನೀವು ಕಂಡಿದ್ದೀರಿ. ಲೆಡ್ಜರಲ್ಲಿ 14 ಬರೆದಿದ್ರು, ಅಪ್ಡೇಟಲ್ಲಿ 114 ಬರೆದಿದ್ರು. ಬಟ್ ಅವರು ಹೇಳಿದ್ರು ನನಗೆ ಡೇಟಾ ಟೈಪಿಂಗ್ ಮಿಸ್ಟೇಕ್ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವಾಗ ಆದಾಗ ಔಷಧಿ ಏನು ಬರೋಂಥ ಸ್ಟಾಕಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತಲ್ಲ ಅಂದರೆ ಅದು ಎಂಟರ್ ಮಾಡಿರೋದು ನಂಬರ್ ಆಫ್ ಪೇಷಂಟ್ಸ್ನಲ್ಲಿ ಎಂಟರ್ ಮಾಡಿದರು. ಅಂದರೆ ಪ್ರತಿದಿನ ಎಷ್ಟು ಇನ್ ಪೇಷಂಟ್ಸ್ ಎಲ್ಲಿದ್ದಾರೋ ದಾಖಲೆ ಏನಿದೆ ನಾವು ಜನರಲ್ಲಿ ನೋಡುವಾಗ ಟ್ರೆಂಡ್ ನೋಡ್ತೀವಿ. ಈಗ ಇವತ್ತು 25 ಜನ ಇದ್ದಾರೆ, ನಾಳೆ ಇದ್ದರೆ 25 ಇರ್ಬೋದು, 30 ಆಗ್ಬೋದು, 35. ಸಡನ್ ಆಗಿ 100ಕ್ಕೆ ಏರಿದರೆ ಇದು ಏನು ಅನ್ನೋ ನಾವು ಚೆಕ್ ಮಾಡ್ಕೊಂಡಿದ್ವಿ. ಆವಾಗ ಅದು ಕಂಡುಹಿಡಿದಿದ್ವಿ. ಬಟ್ ಮೆಡಿಸಿನ್ಸ್ ಮಿಸ್ಯೂಸ್ ಆಗಿದೆ ಅಂತ ಹೇಳಲಿಕ್ಕೂ ಅದು ಆಧಾರ ಆಗಲಿಕ್ಕಿಲ್ಲ. ಅದು ಇನ್ನೂ ಕ್ರಾಸ್ ಚೆಕ್ ಅದು ಮಾಡಬೇಕು. ಬಟ್ ಇದು ಮೋರ್ ಲೆಸ್ ನಾವು ಟೈಪ್ ಮಾಡುವಾಗಲೂ ಇನ್ನೊಂದು ಎಡಿಷ್ನಲ್ 1, ಬಟ್ ಅವ್ರದ್ದು ತಪ್ಪಿದೆ, ಚೆಕ್ ಮಾಡ್ಕೋಬೇಕಾಯಿತು ಎಂಟರ್ ಬಟನ್ ಒತ್ತುವಾಗ. ಅದು ನಾನು THO ಅವ್ರಿಗೂ ಹೇಳಿ ಒಂದು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೇಳ್ತೀನಿ, ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ.
ಆಮೇಲೆ ಕೊರಟಗೆರೆ ಹಾಸ್ಪಿಟಲ್ಲು ತುಂಬ ಜನ ಬರ್ತಾರೆ. ನನಗೀಗ ಬಂದಾಗ ಹೇಳ್ತಾ ಇದ್ದರು, ಇದು ಪ್ರಾಸೆಸ್ ಯಾವ ಸ್ಟೇಜ್ನಲ್ಲಿ ಇದೆ ಅನ್ನೋ ನಾನು ವಿಚಾರಿಸ್ಕೊಳ್ತೀನಿ. ಜಾಗ ಲಭ್ಯ ಇದ್ದರೆ ತಾವು ಹೇಳ್ದಂಗೆ ದಿನಕ್ಕೂ 500 OPD ಆಗ್ತಾಯಿದೆ ಇಲ್ಲಿ. ನಾವು ನಂಬರ್ಸ್ ನೋಡಿದಾಗ ಆ್ಯಾವ್ರೇಜ್ 480, 460, 500 ಆ ರೀತಿ ಆಗ್ತಾಯಿದೆ. ಸೊ ಅಗತ್ಯ ಇರ್ತದೆ, ಏನು ಯಾವ ಸ್ಟೇಜ್ನಲ್ಲಿದೆ ಫೈಲು ನೋಡಿಕೊಂಡು ಅದು ನಾನು ಫಾಲೋ ಮಾಡ್ತೀನಿ. ತಮ್ಮದು ಆಡಳಿತ ಸುಧಾರಣೆ RTPR ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನು ಇದು ಕೇಳಬೇಕಾಗುತ್ತದೆ. ನಾನು ಅವ್ರ ಗಮನಕ್ಕೆ ತರ್ತೀನಿ. ಯಾವುದಾದ್ರು ಫಸ್ಟ್ ಇನ್ ಫಸ್ಟ್ ಔಟ್ ಮಾಡೋದ ಅಥವಾ ಟ್ರ್ಯಾಕ್ ಮಾಡೋದ, ಏನು ಮಾಡಬೇಕು ಅದು ವ್ಯವಸ್ಥೆ ಏನಾಗ್ಬೋದು ನೋಡ್ತೀನಿ. ಅದು ಎಂಟೈರ್ ಒಂದು ಸಿಸ್ಟಮೇ ಇದೆ ಪಂಚತಂತ್ರ, ಅದು ಏನು ಇದೆ ಐ ವಿಲ್ ಬ್ರಿಂಗ್ ಟು ಸರ್ಸ್ ನೋಟಿಸ್. ಪ್ರಗತಿ ಪರಿಶೀಲನೆಯಲ್ಲಿ ಅಧಿಕಾರಿಗಳಿಗೆ ಯಾವ ಒಂದು ಸಂದೇಶನ ಕೊಟ್ಟಿದ್ರೆ ಮೇಡಮ್? ಈಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಮಹಿಳಾ ಕಲಾವಿದರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿ ಮಾಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸುವಂತೆ ಕೋರಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಫೈರ್ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮಹಿಳಾ ಕಲಾವಿದರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿ ಮಾಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚಿಸುವಂತೆ ಕೋರಿ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಫೈರ್ ನಿಯೋಗ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದೆ. ನಿಯೋಗದ ಮನವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಫೈರ್ ನಿಯೋಗದ ಸದಸ್ಯರಾದ ನಟ ಚೇತನ್ ಅಹಿಂಸಾ, ನಟಿ ಶ್ರುತಿ ಹರಿಹರನ್, ನೀತು ಶೆಟ್ಟಿ ಸೇರಿದ ನಿಯೋಗ ಸಿಎಂರನ್ನು ಭೇಟಿಯಾಗಿ ಕೇರಳದ ನ್ಯಾಯಮೂರ್ತಿ ಹೇಮಾ ಕಮಿಟಿ ಮಾದರಿ ಕರ್ನಾಟಕದಲ್ಲಿ ಕಮಿಟಿ ರಚಿಸುವಂತೆ ಮನವಿ ಮಾಡಿದ್ದಾರೆ. ಚಿತ್ರರಂಗದಲ್ಲಿನ ಲೈಂಗಿಕ ಶೋಷಣೆ ತಡೆಗಟ್ಟುವ ಸಲುವಾಗಿ ಕಮಿಟಿ ರಚನೆಗೆ ಒತ್ತಾಯಿಸಿದ್ದಾರೆ. ಇದೀಗ 153 ಜನ ಸಹಿ ಮಾಡಿರುವ ಪತ್ರ ಸರ್ಕಾರಕ್ಕೆ ತಲುಪಿದ್ದು ಇಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದರು. ಕೇರಳದಲ್ಲಿ ಮಾಲಿವುಡ್ನ ಹೇಮಾ ಸಮಿತಿ ವರದಿ ದೊಡ್ಡ ಸದ್ದು ಮಾಡಿದೆ. ಕಾಸ್ಟಿಂಗ್ ಕೌಚ್ ಪ್ರಕರಣಗಳ ಕರಾಳ ಸತ್ಯವನ್ನ ಸಮಿತಿ ಹೊರಗೆಡವಿದೆ. ಅದೇ ರೀತಿ ಸ್ಯಾಂಡಲ್ವುಡ್ನಲ್ಲೂ ಮಹಿಳೆಯರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳ ಸೇರಿದಂತೆ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸುವಂತೆ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಫೈರ್ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡಿನ ದಾಳಿ ಮಾಡಿ 4 ಹತ್ಯೆಗೈದಿರುವ ಘಟನೆ ಬುಧವಾರ ಜಾರ್ಜಿಯಾ ದೇಶದಲ್ಲಿ ನಡೆದಿದೆ. ದಾಳಿಯಲ್ಲಿ ಗಾಯಗೊಂಡ 8 ವಿದ್ಯಾರ್ಥಿಗಳು ಮತ್ತು ಓರ್ವ ಶಿಕ್ಷಕರು ಸೇರಿ 19 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೈಸ್ಕೂಲ್ನಲ್ಲಿ 14 ವರ್ಷದ ವಿದ್ಯಾರ್ಥಿಯೊಬ್ಬ ಗುಂಡಿನ ದಾಳಿ ಮಾಡಿ 4 ಹತ್ಯೆಗೈದ ಘಟನೆ ಬುಧವಾರ ಜಾರ್ಜಿಯಾ ದೇಶದಲ್ಲಿ ನಡೆದಿದೆ. ದಾಳಿಯಲ್ಲಿ ಗಾಯಗೊಂಡ 8 ವಿದ್ಯಾರ್ಥಿಗಳು ಮತ್ತು ಓರ್ವ ಶಿಕ್ಷಕ ಸೇರಿ 19 ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಟ್ಲಾಂಟಾ ಹತ್ತಿರದ ವಿಂಡರ್ ನಗರದ ಅಪಾಲಜಿ ಹೈಸ್ಕೂಲ್ನಲ್ಲಿ ನಡೆದ ಈ ಘಟನೆಯಲ್ಲಿ 2 ವಿದ್ಯಾರ್ಥಿಗಳು ಮತ್ತು 2 ಶಿಕ್ಷಕರು ಮೃತಪಟ್ಟಿದ್ದಾರೆ. ಗುಂಡಿನ ದಾಳಿ ವೇಳೆ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳು ರಕ್ಷಿಸಿಕೊಳ್ಳಲು ತರಬೇತಿ ಕೊಠಡಿಗಳಲ್ಲಿ ಓಡಿದ್ದಾರೆ. ಬಳಿಕ ವಿದ್ಯಾರ್ಥಿಗಳನ್ನು ಹತ್ತಿರ ಫುಟ್ಬಾಲ್ ಕ್ರೀಡಾಂಗಣಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ಘಟನೆ ಬೆನ್ನಲ್ಲೇ ಪೋಷಕರು ತಮ್ಮ ಮಕ್ಕಳ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಸ್ಥಳಕ್ಕೆ ದೌಡಾಯಿಸಿದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗುಂಡಿನ ದಾಳಿ ಮಾಡಿದ ವಿದ್ಯಾರ್ಥಿಯನ್ನು ತಕ್ಷಣವೇ ಶಾಲೆಯ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಶಂಕಿತ ವಿದ್ಯಾರ್ಥಿ ಗುಂಡಿನ ದಾಳಿಯಲ್ಲಿ ಬಳಸಿದ ಬಂದೂಕನ್ನು ಹೇಗೆ ಪಡೆದುಕೊಂಡನು ಮತ್ತು ಶಾಲೆಗೆ ಹೇಗೆ ಒಳನುಗ್ಗಿದ್ದಾನೆ ಎಂಬುದನ್ನು ತನಿಖೆ ಮಾಡಲಾಗುತ್ತಿದೆ. ದಾಳಿಗೆ ವಿದ್ಯಾರ್ಥಿ ಯಾವ ಬಂದೂಕು ಬಳಸಿದ್ದಾನೆ ಎಂಬುದನ್ನು ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಮುಂಬೈನ ರಾಜ್ಕೋಟ್ ಕೋಟೆಯಲ್ಲಿ ಕುಸಿದು ಬಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಾಣದ ಶಿಲ್ಪಿ ಗುತ್ತಿಗೆದಾರ ಜೈದೀಪ್ ಆಪ್ಟೆ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಮೆ ಕುಸಿದ ಬೆನ್ನಲ್ಲೇ ನಾಪತ್ತೆಯಾಗಿದ್ದ ಆಪ್ಟೆಯನ್ನು ಥಣಿ ಜಿಲ್ಲೆಯ ಕಲ್ಯಾಣ್ನಿಂದ ಬಂಧಿಸಲಾಗಿದೆ. ಮುಂಬೈನ ರಾಜ್ಕೋಟ್ ಕೋಟೆಯಲ್ಲಿ ಕುಸಿದು ಬಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಾಣದ ಶಿಲ್ಪಿ ಗುತ್ತಿಗೆದಾರ ಜಯದೀಪ್ ಆಪ್ಟೆ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರತಿಮೆ ಕುಸಿದು ಬಿದ್ದ ಬೆನ್ನಲ್ಲೇ ನಾಪತ್ತೆಯಾಗಿದ್ದ ಆಪ್ಟೆಯನ್ನು ಥಣಿ ಜಿಲ್ಲೆಯ ಕಲ್ಯಾಣ್ನಿಂದ ಬಂಧಿಸಲಾಗಿದೆ. 9 ತಿಂಗಳ ಹಿಂದೆ ನಿರ್ಮಾಣವಾಗಿದ್ದ ಪ್ರತಿಮೆ ಆಗಸ್ಟ್ 26ರಂದು ಕುಸಿದು ಬಿದ್ದ ಬಳಿಕ ಆಪ್ಟೆಗೆ ಸಿಂಧುದುರ್ಗ ಪೊಲೀಸರು ಹುಡುಕಾಟ ನಡೆಸಿದ್ದರು. ಈತನ ಪತ್ತೆಗಾಗಿ 7 ಜನರ ತಂಡವನ್ನು ರಚಿಸಲಾಗಿತ್ತು.
ಪ್ರತಿಮೆ ಕುಸಿದು ಬಿದ್ದ ಬಳಿಕ ಮಲ್ವಾನ್ ಪೊಲೀಸರು ಆಪ್ಟೆ ಮತ್ತು ಸಲಹೆಗಾರರ ಚೇತನ್ ಪಾಟೀಲ್ ವಿರುದ್ಧ ನಿರ್ಲಕ್ಷ್ಯ ಮತ್ತು ಉದಾಸೀನ ತೋರಿದ ಆರೋಪದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿದರು. ಕಳೆದ ವಾರ ಕೊಲ್ಹಾಪುರದಲ್ಲಿ ಪಟೇಲ್ ಬಂಧನವಾಗಿತ್ತು. ಮರಾಠ ರಾಜ್ಯ ಸಂಸ್ಥಾಪಕ ಶಿವಾಜಿ ಪ್ರತಿಮೆ ಕುಸಿದ ಬಳಿಕ ರಾಜ್ಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ಪ್ರತಿಪಕ್ಷಗಳು ಟೀಕಾಸಮರ ನಡೆಸಿದ್ದವು. ಆಪ್ಟೆ ಬಂಧನ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕ ಪ್ರವೀಣ್ ಧಾರೇಕ್, ನಮ್ಮ ಸರ್ಕಾರದ ವಿರುದ್ಧ ಟೀಕೆ ಮಾಡುತ್ತಿದ್ದವರು ಈಗ ಬಾಯಿ ಮುಚ್ಚಿಕೊಳ್ಳಬೇಕು. ಜಯದೀಪ್ ಬಂಧನಕ್ಕೆ ಪೊಲೀಸರು ಕೊಂಚ ಸಮಯ ತೆಗೆದುಕೊಂಡರು. ಆತನ ಬಂಧನದ ಲಾಭವನ್ನು ನಾವು ಪಡೆಯುತ್ತಿಲ್ಲ. ಪೊಲೀಸರು ಅವರ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಕಾರು ಮತ್ತು 2 ಬೈಕುಗಳ ಮಧ್ಯೆ ಡಿಕ್ಕಿ ಸಂಭವಿಸಿದ ಪರಿಣಾಮ 6 ಮಂದಿ ಯುವಕರು ಸಾವನ್ನಪ್ಪಿದ ಘಟನೆ ರಾಜಸ್ಥಾನದ ಅನುಪಗರ್ ಜಿಲ್ಲೆಯಲ್ಲಿ ಬುಧವಾರ ತಡರಾತ್ರಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಕಾರು ಮತ್ತು ಬೈಕ್ಗಳು ಸಂಪೂರ್ಣವಾಗಿ ಜಖಂ ಆಗಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ಮತ್ತು 2 ಬೈಕ್ಗಳ ಮಧ್ಯೆ ಭೀಕರ ಡಿಕ್ಕಿ ಸಂಭವಿಸಿದ ಪರಿಣಾಮ 6 ಮಂದಿ ಯುವಕರು ಸಾವನ್ನಪ್ಪಿದ ಘಟನೆ ರಾಜಸ್ಥಾನದ ಅನುಪಗರ್ ಜಿಲ್ಲೆಯಲ್ಲಿ ಬುಧವಾರ ತಡರಾತ್ರಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಕಾರು ಮತ್ತು ಬೈಕ್ಗಳು ಸಂಪೂರ್ಣವಾಗಿ ಜಖಂ ಆಗಿವೆ. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಬುಧವಾರ ತಡರಾತ್ರಿ 1:30ರಿಂದ 2 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಭಜನೆ ಹಾಡು ಕೇಳಿದ ನಂತರ 6 ಜನ ಯುವಕರು 2 ಬೈಕುಗಳಲ್ಲಿ ತಮ್ಮ ಗ್ರಾಮ ಭಕ್ತಾವರಪುರಕ್ಕೆ ಹಿಂದಿರುಗುತ್ತಿದ್ದರು. ಈ ವೇಳೆ ಪುಲಿ 25ರ ಬಳಿ ಕಾರೊಂದು ಅವರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ 6 ಜನ ಯುವಕರು ಸಾವನ್ನಪ್ಪಿದ್ದಾರೆ ಎಂದು ಶ್ರೀ ವಿಜಯನಗರ ಎಸ್ಎಚ್ಒ ಗೋವಿಂದ್ ಬಿಷ್ಣೋಯ್ ಮಾಹಿತಿ ನೀಡಿದ್ದಾರೆ. ಅಪಘಾತದಲ್ಲಿ 3 ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಗಂಭೀರವಾಗಿ ಗಾಯಗೊಂಡಿದ್ದ 3 ಯುವಕರನ್ನ ಆಂಬ್ಯುಲೆನ್ಸ್ ಸಹಾಯದಿಂದ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಪರಿಸ್ಥಿತಿ ಚಿಂತಾಜನಕವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ರೀ ಗಂಗಾನಗರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟರು ಎಂದು ವೈದ್ಯರು ಘೋಷಿಸಿದ್ದಾರೆ. ಅಪಘಾತದ ಬಳಿಕ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದೆ. ಯುವಕರೆಲ್ಲರೂ ಮದ್ಯದಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ಹೇಳಲಾಗಿದೆ. ಶವಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಖಾಸಗಿ ಶಾಲೆ ಬಸ್ ಹಾಗೂ ಸಾರಿಗೆ ಬಸ್ ನಡುವೆ ಅಪಘಾತ ಸಂಭವಿಸಿದ ಘಟನೆ ಇಂದು ಬೆಳಗ್ಗೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕಾಪಗಲ್ ಗ್ರಾಮದ ಹಳ್ಳದ ಬಳಿ ನಡೆಯಿತು. 3ರಿಂದ 4 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡರೆ 35ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಖಾಸಗಿ ಶಾಲಾ ಬಸ್ ಹಾಗೂ ಸಾರಿಗೆ ಬಸ್ ನಡುವೆ ಅಪಘಾತ ಸಂಭವಿಸಿದ ಘಟನೆ ಇಂದು ಬೆಳಗ್ಗೆ ರಾಯಚೂರು ಜಿಲ್ಲೆಯ ಮನವಿ ತಾಲೂಕಿನ ಕಾಪಗಲ್ ಗ್ರಾಮದ ಹಳ್ಳದ ಬಳಿ ನಡೆದಿದೆ. 3ರಿಂದ 4 ವಿದ್ಯಾರ್ಥಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಮಾನವಿ ಪಟ್ಟಣದ ಲೊಯೋಲೋ ಶಾಲೆಯ ಬಸ್ ಮಾನವಿ ಕಡೆ ಹೊರಟಿತ್ತು. ಮಾನವಿ ಪಟ್ಟಣದಿಂದ ರಾಯಚೂರು ಕಡೆಗೆ ಸರ್ಕಾರಿ ಬಸ್ ಸಂಚರಿಸುತ್ತಿತ್ತು. ಕಾಪಗಲ್ ಗ್ರಾಮದ ಹಳ್ಳದ ಬಳಿ 2 ಬಸ್ಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಶಾಲಾ ಬಸ್ನಲ್ಲಿದ್ದ 4 ವಿದ್ಯಾರ್ಥಿಗಳು ಕೈಕಾಲು ತುಂಡಾಗಿದೆ. ಗಾಯಾಳುಗಳನ್ನು ರಾಯಚೂರಿನ ರಿಮ್ಸ್ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮನವಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.